ನಮಸ್ಕಾರ ವೀಕ್ಷಕರೇ, ಇದು ಶಂಕರ ತಳಿ ಹಲಸು ನಮ್ಮ ತೋಟದಲ್ಲಿರೋದು. 2ನೇ ವರ್ಷ ಇದು ಫಲ ಕೊಡ್ತಾ ಇದೆ. 6ನೇ ವರ್ಷ ಇದು 6ನೇ ವರ್ಷದ ಪ್ರಾಯ ಗಿಡ ಇದು 2ನೇ ವರ್ಷ ನಮಗೆ ಹಣ್ಣು ಕೊಡ್ತಾ ಇರೋದು. ಹೋದ ವರ್ಷ ಒಂದು 6 ಹಣ್ಣು ಬಿಟ್ಟಿತ್ತು, ಈ ವರ್ಷ ಒಂದು 20 ಬಿಟ್ಟಿದೆ ಇದರಲ್ಲಿ. ಸೊ ಮೊದಲನೇ ಹಣ್ಣು ಇವಾಗ ಕಟಾವಿಗೆ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಬಂದಿದೆ ನೋಡಿ, ಸೌಂಡ್ ನೋಡಿ. ಇನ್ನೂ ಒಂದು ವಾರ ಇರಬಹುದು, ಬಟ್ ಇಲ್ಲಿ ಸ್ವಲ್ಪ ನಮಗೆ ಕರಡುಗಳ ಕಾಟ ಇರೋದ್ರಿಂದ ಒಂದು ವಾರ ಮುಂಚೆನೇ ನಾವು ಕಟ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಈಗ ಕಟ್ ಮಾಡ್ತಾಯಿದ್ದೀವಿ. ಇದು ಸೈಜ್ ನೋಡಿ, ಮೋಸ್ಟ್ಲಿ 12 kg ಮೇಲಿದೆ ಅನಿಸುತ್ತೆ. ಅದು ಆಮೇಲೆ ನಿಮಗೆ ತೂಕ ಮಾಡಿ ತೋರಿಸ್ತೀನಿ. ಈಗ ಕಟ್ ಮಾಡ್ತೀನಿ ನಾನು. ವೀಕ್ಷಕರೇ, ನಿಮಗೋಸ್ಕರ ಈ ಒಂದು ವಿಶೇಷ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ತೋಟ ಇರೋದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಲ್ಲಿ. ಅಲ್ಲಿಂದ ಹಣ್ಣು ಕಟ್ ಮಾಡಿ ತಂದು ನಿಮ್ಗೆ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಹಾಗೂ ಕಾಮೆಂಟ್ಸ್ ಮಾಡಿ. ನೀವು ಯಾವೂರಿಂದ ನೋಡ್ತಾ ಇದ್ದೀರಾ ಅನ್ನೋದು ದಯವಿಟ್ಟು ನಮಗೆ ತಿಳಿಸ್ಕೊಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ಗೆ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈಗ ಶಂಕರ ತಳಿಯ ಈ ಹಲಸು ಹಣ್ಣಾಗಿದೆ. ನೋಡ್ಬೋದು ಸೌಂಡು. ಮರದಿಂದ ಕಿತ್ತು ಇದು 4ನೇ ದಿನ. ಸೊ 3ನೇ ದಿನಕ್ಕೆ ಹಣ್ಣಾಗ್ಬಿಡುತ್ತೆ. ಚೆನ್ನಾಗಿ ಬಲ್ತಿತ್ತು ಅಂದರೆ 3ನೇ ದಿನಕ್ಕೆ ಹಣ್ಣಾಗುತ್ತೆ. ಯಾವುದೇ ಹಲಸು ಹಣ್ಣಾಗ್ಬೋದು. ಕಾಯಿ 3 ದಿನಕ್ಕೆ ಹಣ್ಣಾಗುತ್ತೆ. ಇದು 4ನೇ ದಿನ ಸ್ವಲ್ಪ ಚೆನ್ನಾಗಿ ಹಣ್ಣಾಗಲಿ ಅಂತ ಬಿಟ್ಟಿದ್ವಿ. ಸೊ ಇದು 15 ಕಿಲೋ ತೂಗುತ್ತೆ. ಸಾಮಾನ್ಯವಾಗಿ ಶಂಕರ 4 ರಿಂದ 6 kg ಅಂತ ಸೈಜಿನ ವೆರೈಟಿ ಅಂತ ಹೇಳ್ತಾರೆ. ಬಟ್ ನಮ್ಮ ತೋಟದಲ್ಲಿ ನಾವು ಎಷ್ಟು ಚೆನ್ನಾಗಿ ನಾವು ಗಿಡ ಬೆಳೆಸಿದ್ದೀವಿ ಅಂದರೆ 15 kg ತೂಕದ ಹಣ್ಣು ಬಿಟ್ಟಿದೆ. ಅದು ನಮಗೆ ಖುಷಿ ನಿಜವಾಗ್ಲೂ. ಮಾಮೂಲಿ 4 ರಿಂದ 6 ಅಥವಾ 8 kg ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. 15 kg ಇದೆಯಲ್ಲ, ಅದು ತುಂಬ ಖುಷಿ ಆಗುತ್ತೆ. ಈಗ ಇದನ್ನು ಕಟ್ ಮಾಡಿ ನಿಮ್ಮ ಮುಂದೆ ಕಟ್ ಮಾಡಿ ನಾನು ಅದು ಹೇಗಿದೆ ಅಂತ ತೋರಿಸ್ತೀನಿ. ಮುಂಚೆ ವಿಡಿಯೋದಲ್ಲಿ ನೋಡಿದ್ದೀರಾ. ಅದನ್ನು ಈ 15 kg ತೂಕದ ಹಣ್ಣು ನಿಮ್ಮ ಮುಂದೆ ಕಟ್ ಮಾಡಬೇಕು ಅಂತ ನನಗೆ ಆಸೆ. ಬನ್ನಿ ಇದನ್ನು ಕಟ್ ಮಾಡೋಣ. ಕಟ್ ಮಾಡಿ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ. ತೊಳೆಗಳು ಒಂದಕ್ಕೊಂದು ಒತ್ತೊತ್ತಾಗಿ ತುಂಬ ತುಂಬಿಕೊಂಡಿದೆ ನೋಡಿ. ಫಿಲ್ಲಿಂಗು ತುಂಬ ಚೆನ್ನಾಗಿದೆ, ಎಲ್ಲೂ ಗ್ಯಾಪೇ ಇಲ್ಲ. ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿದೆ. ಸೊ ಶಂಕರ ತಳಿ ತುಂಬ ಉತ್ತಮವಾದ ತಳಿ. ನೀವು ಹಾಕೋರು ಇದ್ದರೆ ನಿಮ್ಮ ತೋಟದಲ್ಲಿ ಏನಾದರೂ ನೆಡಬೇಕು ಅಂದರೆ ದಯವಿಟ್ಟು ಶಂಕರ ತಳಿ ಹಲಸು ನೆಡಿ. ತುಂಬ ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ರುಚಿ ಇದೆ, ಒಳ್ಳೆ ಕಲರ್ ಇದೆ. ದಿ ಬೆಸ್ಟ್ ತಳಿ ಅಂತ ನಾನು ಹೇಳ್ತೀನಿ. ಇದು 15 kg ಇರುವಂಥ ಎ ಗ್ರೇಡ್ ಹಲಸಿನ ಹಣ್ಣಿದು. ಮಾಮೂಲಿ 7 ರಿಂದ 8 kg ಇರುತ್ತೆ ಮ್ಯಾಕ್ಸಿಮಮ್ಮು. 15 kg ಇರೋದ್ರಿಂದ ಇದನ್ನು ಎ ಗ್ರೇಡ್ ಶಂಕರ ಹಲಸು ಅಂತ ಹೇಳ್ಬೋದು.